ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್ ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯನಕೆರೆ. ದೆಹಲಿಯಲ್ಲಿ ನಿನ್ನೆ ಸಂಜೆ ನಡೆದಿರುವಂತಹ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲೂ ಕೂಡ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೈ ಅಲರ್ಟ್ ನ ಘೋಷಣೆ ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಅಶೋಕ್ ಅವರೇ, ಈಗಾಗಲೇ ದೆಹಲಿಯಲ್ಲಿ ಆಗಿರುವಂತಹ ಕಾರು ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲೂ ಕೂಡ ಈಗಾಗಲೇ ಹೈ ಅಲರ್ಟ್ ನ ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ. ಇದು ಒಂದು ಪಾಕಿಸ್ತಾನ ಪ್ರೇರಿತವಾದಂತ ಒಂದು ಭಯೋತ್ಪಾದಕ ಕೃತ್ಯ ಅಂತ ಅನಿಸ್ತೈತೆ. ಬಹಳ ವ್ಯವಸ್ಥಿತವಾಗಿ ಮಾಡಿರುವಂತ ಕೃತ್ಯ ಇದು. ನನಗೆ ಈಗಾಗಲೇ ಕರ್ನಾಟಕದಲ್ಲೂ ಕೂಡ ಪೊಲೀಸ್ ಇಲಾಖೆಯವರು ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿದೆ. ನಾನು ಸರ್ಕಾರನೂ ಆಗ್ರಹ ಮಾಡ್ತೀನಿ. ಯಾಕಂದ್ರೆ ಮೊನ್ನೆ ಪರಪ್ಪನ ಅಗ್ರಹಾರದಲ್ಲಿ ಇದ್ದಂತ ಒಬ್ಬ ಭಯೋತ್ಪಾದಕ ಅವನು ಏನಾದರೂ ಈ ಡೆಲ್ಲಿ ಬ್ಲಾಸ್ಟ್ಗೆ ಸಂಬಂಧ ಇದೆಯಾ ಅನ್ನೋದು ಕೂಡ ಬಹಳ ಚರ್ಚೆ ಮಾಡಬೇಕು. ಯಾಕಂದ್ರೆ ಅವನು ಮೊಬೈಲ್ ಯೂಸ್ ಮಾಡಿ ಬೇರೆ ಯಾರ್ಯಾರು ಮಾತಾಡಿದ್ದಾನೆ, ಏನೇನು ಮಾತಾಡಿದ್ದಾನೆ ಅನ್ನೋದು ಕೂಡ ತನಿಖೆಯಿಂದ ಹೊರಬರಬೇಕಾಗ್ತೈತೆ. ಆ ದೃಷ್ಟಿಯಿಂದ ಪರಪ್ಪನಗರದಲ್ಲಿ ಏನು ಬಂದಿಯಾಗಿದ್ದಾನೆ, ಮತ್ತೆ ಈಗಾಗಲೇ ಅವನು ಮೊಬೈಲ್ ಫೋನಲ್ಲಿ ಮಾತಾಡ್ತಾ ಇರುವಂತದ್ದು, ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ ಅನ್ನು ಉಪಯೋಗ ಮಾಡಿ ಟೆರರಿಸ್ಟ್ಗಳ ಜೊತೆ ಮಾತಾಡಿರುವಂತದ್ದು ಎಲ್ಲ ದಾಖಲೆಗಳು ಈಗ ಪೊಲೀಸರ ಬಳಿ ಇದೆ ಅಂತ ನನಗೆ ಮಾಹಿತಿ. ಆ ದೃಷ್ಟಿಯಿಂದ ಇವನು ಕೂಡ ಎನ್ಐನವರು ಬಂದು ಇನ್ವೆಸ್ಟಿಗೇಷನ್ ಮಾಡಬೇಕು. ಇವನ್ ಲಿಂಕ್ ಏನಾನ ಇದೆಯಾ ಈ ಬ್ಲಾಸ್ಟ್ ಅಲ್ಲಿ ಅಂತ. ಒಟ್ಟಾರೆ ಈ ಒಂದು ಘಟನೆ ನಿಜಕ್ಕೂ ಟೆರರಿಸ್ಟ್ಗಳು ಅಂತ್ಯ ಮಾಡೋವರೆಗೂ ಕೂಡ ಭಾರತಕ್ಕೆ ಒಳ್ಳೇದ ಆಗಕ್ಕೆ ಸಾಧ್ಯನೇ ಇಲ್ಲ. ಪಾಕಿಸ್ತಾನ ನಿರಂತರವಾಗಿ ಅಷ್ಟು ಪಾಪರಾಗಿದ್ರೂ ಕೂಡ ಈ ಭಯೋತ್ಪಾದನಾ ದಾಳಿಯನ್ನ ಮಾಡ್ತಾ ಇರುವಂತದ್ದು ಖಂಡನೀಯ. ಇದ್ರ ಮೇಲೆ ಕೇಂದ್ರ ಸರ್ಕಾರ ಈಗಾಗಲೇ ಗಮನ ಹರಿಸಿದೆ. ನರೇಂದ್ರ ಮೋದಿಯವರು ಇದ್ರ ಬಗ್ಗೆ ಗಮನ ಹರಿಸಿ ಕ್ರಮ ತೆಗೆದುಕೊಳ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ಇಡೀ ದೇಶದ ಜನ ನರೇಂದ್ರ ಮೋದಿ ಬಗ್ಗೆ ವಿಶ್ವಾಸವನ್ನ ಇಟ್ಕೊಂಡಿದ್ದಾರೆ. ಸರ್, ಈ ಹಿಂದೆ ಪಹಲ್ಗಾಮ್ ಆಗಿರಬಹುದು, ಪುಲ್ವಾಮಾ ಆಗಿರಬಹುದು, ಆ ದಾಳಿ ಆದಾಗ ಕೇಂದ್ರ ಸರ್ಕಾರ ಯಾವ ರೀತಿ ಪ್ರತ್ಯುತ್ತರವನ್ನ ಕೊಡ್ತು ಅನ್ನೋದನ್ನ ನಾವು ನೋಡಿದೀವಿ. ಈಗ ಪ್ರಧಾನಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಕೇಂದ್ರ ಸಚಿವರು ನಿನ್ನೆ ರಾತ್ರಿನೇ ಹೋಗಿದ್ದಾರೆ, ಗಾಯಾಳುಗಳನ್ನ ಭೇಟಿ ಮಾಡಿದ್ದಾರೆ. ಈ ರೀತಿ ಕೃತ್ಯ ಎಲ್ಲ ಒಂದ್ ಕಡೆ ಆದಾಗ ಕರ್ನಾಟಕ ರಾಜ್ಯದಲ್ಲೂ ಕೂಡ ಒಂದಷ್ಟು ಅನುಮಾನಗಳು ಮೂಡುವಂತದ್ದು. ಜೊತೆಗೆ ಈಗಾಗಲೇ ನೀವು ಉಲ್ಲೇಖ ಮಾಡಿರೋ ತರ ಪರಪ್ಪನ ಅಗ್ರಹಾರದಲ್ಲಿ ಮೊಬೈಲ್ ಬಳಕೆ, ಗಾಂಜಾ, ಎಣ್ಣೆ, ಮಾಂಸ ಎಲ್ಲವೂ ಕೂಡ ಸಿಗ್ತಾ ಇದೆ. ಕರ್ನಾಟಕ ಕೂಡ ಹೈ ಅಲರ್ಟ್ ಘೋಷಣೆ ಮಾಡುವಂತ ಸೂಕ್ಷ್ಮ ಪ್ರದೇಶಗಳಲ್ಲಿ ಒಂದಾಗ್ತಾ ಇದೆಯಾ ಅಂತ ಪ್ರಶ್ನೆನೇ ಇಲ್ಲ. ಒಂಥರ ನೆನ್ನೆನೆ ನಾನು ಹೇಳ್ತಾ ಇದ್ದೆ, ಈ ಭಯೋತ್ಪಾದಕರಿಗೆ ಒಂದು ರೀತಿ ಸ್ವರ್ಗ ಆಗೋಟಿದೆ ಪರಪ್ಪನ ಅಗ್ರಹಾರ. ಸೊ ಅಲ್ಲಿ ಅವರಿಗೆ ಎಲ್ಲಾ ರೀತಿಯ ಇನ್ಸ್ಟ್ರೂಮೆಂಟ್, ಅಂದ್ರೆ ಬೇರೆ ಬೇರೆ ದೇಶದ ಜೊತೆ ಮಾತಾಡುವಂತ ವೆಪನ್ಸ್ಗಳೇನಿದೆ, ಇನ್ಸ್ಟ್ರೂಮೆಂಟ್ಸ್ ಏನಿದೆ, ಅದೆಲ್ಲ ಪರಪ್ಪನ ಅಗ್ರಹಾರದಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ರೇಟ್ ಏನಿದೆ ಅಂತೇಳಿ ಎಲ್ಲ ಮಾಧ್ಯಮದಲ್ಲೆಲ್ಲ ಬಂದ್ಬಿಟ್ಟಿದೆ. ಆ ದೃಷ್ಟಿಯಿಂದನೂ ಇದು ಬಹಳ ಇಂಪಾರ್ಟೆಂಟ್. ಅದರಲ್ಲೂ ವಿಶೇಷವಾಗಿ ಬೆಂಗಳೂರನ್ನ ಒಂದು ಅಲರ್ಟ್, ಹೈ ಅಲರ್ಟ್ ಘೋಷಣೆ ಮಾಡಬೇಕು. ಹೈ ಅಲರ್ಟ್ ಕೂಡಲೇ ಸರ್ಕಾರ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಬೇಕು. ಯಾವುದೇ ಈ ಮುಸ್ಲಿಂ ಒಂದು ಮನಸ್ಥಿತಿ ಇದೆಯಲ್ಲ, ಭಯೋತ್ಪಾದಕರ ಮನಸ್ಥಿತಿ, ಮುಸ್ಲಿಂ ಭಯೋತ್ಪಾದಕರ ಮನಸ್ಥಿತಿಯಿಂದ ಅದರಿಂದ ನಮ್ಮ ರಾಜ್ಯಕ್ಕೂ ಒಂದು ರೀತಿ ತೊಂದರೆ ಆಗುವಂತ ಸಂದರ್ಭ ಇರೋದ್ರಿಂದ ಯಾವುದೇ ಮುಲಾಜಿಲ್ಲದೆ ರಾಜ್ಯ ಸರ್ಕಾರ, ವಿಶೇಷವಾಗಿ ಪೊಲೀಸ್ ಇಲಾಖೆ ಇದ್ರ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು. ನನ್ನ ಕಡೆ 2 ಪ್ರಶ್ನೆ ಸರ್. ಈಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮುಸಲ್ಮಾನರು ನಮಾಜ್ ಮಾಡ್ತಾರೆ, RSS ಪಥಸಂಚಲನಕ್ಕೆ ಅವಕಾಶ ಕೊಡಲ್ಲ. ಇದೆಲ್ಲ ನಡೀತಾ ಇರುವಂತಹ ಸಂದರ್ಭದಲ್ಲೇ ದೆಹಲಿಯಲ್ಲಿ ಕಾರ್ ಸ್ಫೋಟ ಆಗಿದೆ. ಒಂದು ಪರಪ್ಪನ ಅಗ್ರಹಾರ ಕರ್ನಾಟಕದಲ್ಲಿ ಈಗ ರೆಸಾರ್ಟ್ ಆಗಿದೆ ಅನ್ನೋದು ಬಿಜೆಪಿಯ ನೇರ ಆರೋಪ. ಈ ಸಂದರ್ಭದಲ್ಲಿ ಕಾರ್ ಸ್ಫೋಟ ಆಗಿದೆ. ಇದನ್ನ ಯಾವ ರೀತಿ ತಾವು ವಿಪಕ್ಷ ನಾಯಕರಾಗಿ ನೋಡ್ತೀರಿ? ಇದೆಲ್ಲ ಒಂಥರ ಸರಣಿ, ಒಂದಕ್ಕೊಂದು ಲಿಂಕ್ ತರ ಕಾಣಿಸ್ತಾ ಇದೆ. ಒಂದು ಪರಪ್ಪನ ಅಗ್ರಹಾರ ಮಾಧ್ಯಮದಲ್ಲಿ ಆಲ್ ಇಂಡಿಯಾ ನ್ಯೂಸ್ ಆಯಿತು, ಪ್ರಪಂಚದಾದ್ಯಂತ ನ್ಯೂಸ್ ಆಯಿತು, ಅದಾದ್ಮೇಲೆ ಏರ್ಪೋರ್ಟ್ ಅಲ್ಲಿ ಆಯಿತು, ಅದಾದ್ಮೇಲೆ ಡೆಲ್ಲಿಯಲ್ಲಿ ಆಯಿತು. ಇದೆಲ್ಲ ಒಂದಕ್ಕೊಂದು ಕನೆಕ್ಟಿವಿಟಿ ಏನಾನ ಇದೆಯಾ ಅಂತ. ಪರಪ್ಪನ ಅಗ್ರಹಾರಕ್ಕೂ ಏರ್ಪೋರ್ಟ್ ಮತ್ತು ಡೆಲ್ಲಿ ಇವೆಲ್ಲದಕ್ಕೂ ಏನು ಒಂದಕ್ಕೊಂದು ಕನೆಕ್ಟಿವಿಟಿ ಇದೆಯಾ ಅಂತಾನು ಗಾಬರಿ ಬೀಳುವಂತ ಪರಿಸ್ಥಿತಿ ಕಾಣ್ತಾ ಇದೆ. ಅದರಿಂದ ಸರ್ಕಾರ ಈ ಓಲೈಕೆ ರಾಜಕಾರಣ ಬಿಟ್ಟು, ವೋಟ್ ಪಾಲಿಟಿಕ್ಸ್ ಬಿಟ್ಟು ಜನರ ರಕ್ಷಣೆಗೆ ಧಾಮಿಸಬೇಕು. ಜನರ ಒಳಿತು ಇಂಪಾರ್ಟೆಂಟು. ಈ ಓಲೈಕೆ ರಾಜಕಾರಣ, ವೋಟ್ ರಾಜಕಾರಣವನ್ನ ಈ ಸಂದರ್ಭದಲ್ಲಿ ದೇಶ ದ್ರೋಹಿಗಳ ಒಂದು ಪರವಾಗಿ ಯಾವುದೇ ಕಾರಣಕ್ಕೂ ಯಾರು ನಿಲ್ಲುವಂತ ಪರಿಸ್ಥಿತಿ ಬರಬಾರದು. ಆ ಆಗ್ರಹವನ್ನು ಸರ್ಕಾರಕ್ಕೆ ಮಾಡ್ತಾ ಇದ್ದೀನಿ. ನನ್ನ ಕಡೆಯ ಪ್ರಶ್ನೆ ಸರ್, ತಾವು ಅಪೋಸಿಷನ್ ಲೀಡರ್,
ಈಗ ಶಾಡೋ ಸಿಎಂ ತಾವು ಕೂಡ ಸರ್ಕಾರದಲ್ಲಿ, ಈಗ ಸಿಎಂಗೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ, ಗೃಹ ಸಚಿವರಿಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಕೂಡಲೇ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಬೇಕು. ಯಾವ ರೀತಿ ಪ್ರಧಾನಮಂತ್ರಿಗಳಿರ್ಬೋದು, ಕೇಂದ್ರದ ಗೃಹ ಸಚಿವರು ಅಮಿತ್ ಶಾ ಅವರು ಸ್ಥಳಕ್ಕೆಲ್ಲ ಭೇಟಿ ಮಾಡ್ತಾ ಇದ್ದಾರೆ. ನಾನು ಮುಖ್ಯಮಂತ್ರಿಗೂ ಹೇಳ್ತೀನಿ, ಗೃಹ ಸಚಿವರಿಗೂ ಹೇಳ್ತಾ ಇದ್ದೀನಿ, ನೀವು ಆಯಕಟ್ಟಿನ ಸ್ಥಳಗಳಿಗೂ ಹೋಗಿ ಅಲ್ಲಿನ ಭದ್ರತೆಯನ್ನು ಒಂದ್ಸರಿ ಪರಿಶೀಲನೆ ಮಾಡಿ. ಯಾವುದಾದ್ರೂ ಒಂದು ರೈಲ್ವೆ ಸ್ಟೇಷನ್, ಬಸ್ ಸ್ಟೇಷನ್ ಅಥವಾ IT ಕಾರಿಡಾರ್ಸ್ ಏನಿದೆ, ಮೆಟ್ರೋ, ಇವು ಒಂದು ಪರಿಶೀಲನೆ ಮಾಡಿ ಅಲ್ಲಿ ಎಂಟೈರ್ ಅಧಿಕಾರಿ ವರ್ಗದವರು ಅಲರ್ಟ್ ಆಗ್ತಾರೆ, ಪೊಲೀಸರು ಅಲರ್ಟ್ ಆಗ್ತಾರೆ. ಇಲ್ಲ ಅಂತ ಹೇಳಿದ್ರೆ, ಎಲ್ಲ ಸರಿ ಇದೆ ಅಂತ ಹೇಳಿದ್ರೆ ಘಟನೆ ಆದಾಗ ಯಾರು ಅದಕ್ಕೆ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಲ್ಲ. ಅದಕ್ಕೋಸ್ಕರ ಮುಖ್ಯಮಂತ್ರಿಗೆ, ನಾನು ಗೃಹ ಸಚಿವರಿಗೆ ನಾನು ವಿನಂತಿಯನ್ನ ಮಾಡ್ತೀನಿ. ಇಮಿಡಿಯೇಟ್ ಆಗಿ ಆ ತರದ 4-5 ಪ್ಲೇಸ್ಗಳಿಗೆ ಹೋದೆ, ಅಲ್ಲಿ ಇಡೀ ಸಿಸ್ಟಮ್, ಇಡೀ ಅಧಿಕಾರಿ ವರ್ಗ ಅಲರ್ಟ್ ಆಗ್ತೈತೆ. ಆ ಕೆಲಸವನ್ನ ಮಾಡಬೇಕು ಅನ್ನೋ ಆಗ್ರಹವನ್ನ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ಆರ್ ಅಶೋಕ್ ಅವರ ರಿಯಾಕ್ಷನ್. ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಹೈ ಅಲರ್ಟ್ ನ ಘೋಷಣೆ ಮಾಡೋದ್ರ ಜೊತೆಗೆ ಸ್ಥಳಕ್ಕೆ ಭೇಟಿ ನೀಡಿ ಆಯಾ ಕಟ್ಟಿನ ಸ್ಥಳಕ್ಕೆ ಪರಿಶೀಲನೆಯನ್ನ ಮಾಡ್ತಾ ಅಧಿಕಾರಿಗಳಿಗೂ ಕೂಡ ಎಚ್ಚೆತ್ತುಕೊಳ್ಳುವಂತ ಒಂದು ವಾತಾವರಣವನ್ನ ಸೃಷ್ಟಿ ಮಾಡಬೇಕು ಅನ್ನೋ ಮಾತುಗಳನ್ನ ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಅವಿರಾಜ್ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.